ಬುಲಾನ ಸಿದ್ಧ ಮಾಳಿಂಗರಾಯನ ಸಾಕಿದ ಮಗ ಹೌದು. ಗನಾರ ಸಿಂದಗಿ ನಾಡಿನೊಳಗ ಬಂದಾಗ ಅವನಿಗೆ ಹಾ ಹಾ ಏಕದಂಡಿಗೆ ಪದಮಾನನ ಜೊತೆ ಪವಾಡಗಳನ್ನ ಮಾಡಿ ಮಾಡಿ ಕ್ಯಾತನ ಕೇರಿಗೆ ಬಂದ ಮೇಲತ್ತ ಹಾ ಹಾ ಅವಾಗ ಜಗ್ ಮಾಡಿಸಿಕೊಟ್ರು. ಹೌದು. ಆ ಜಗ್ಗ ಹಾ ಹಾ ತಯಾರಾಗಬೇಕಾದ್ರೆ ಹಿಂದಿನ ಜನ್ಮದಾಗ ಏನಿತ್ತು ಏನಿತ್ತು ಮತ್ತ ಎದರ ಸಲುವಾಗಿ ಅದು ಹಾ ಹಾ ಜಗ್ ಮಾಡಿದ್ರು ಅನ್ನತಕ್ಕಂತ ಅದನ್ನ ಹಾ ಹಾ ಕೇಳ್ರು. ಕೇಳ್ಯಾರಲ್ರಿಪ್ಪ. ಇದಕ್ಕಿಂತಲೂ ಪೂರ್ವದಾಗ ಏನು ಕೇಳ್ಯಾರಿಪ್ಪ ಮಾತ ಒಂದ್ ಮಾತ ಮಾತಾಡಿದ ಪಿಂಟು ಮಾಸ್ತರ. ಏನ್ರಿಪ್ಪ ಅದು ಕಾಕ ಕಡ್ ಕಡ್ದ ಮಗನ. ಒಂದು ಮಾತು ಏನ್ ಮಾತಾಡಿದ ಪಿಂಟು ಮಾಸ್ತರ. ಏನ್ರಿಪ್ಪ ಅದು 101 ಮಂದಿ ಧರ್ಮರೊಳಗ ದೇವೇಂದ್ರ ಪದವಿ ಪಡೆದಿರತಕ್ಕಂತ ಹಾ ಹಾ ನೋಡ್ರಿ ಮಾತಾ. ಹೌದು. 101 ಮಂದಿ ಒಳಗ ದೇವೇಂದ್ರ ಪದವಿ ಪಡೆದಿರತಕ್ಕಂತ ಕುಂಬಾರಿಗೆ ಎರಿಸಿದ ಮುತ್ಯ ಆಹಾ ಅಮೋಕ್ಷದ ಮುತ್ಯಾನ 4 ಮಂದಿ ಮಕ್ಕಳ ಒಳಗ ದೇವೇಂದ್ರ ಪದವಿ ಯಾರಿಗಿತ್ತ ತಮ್ಮ? ಹಾ ಹಾ ಯಾರಿಗೆತ್ರಿಪ್ಪ ಅದು? ಅಮೋಕ್ಷದ ಮುತ್ಯಾನ 4 ಮಂದಿ ಮಕ್ಕಳ ಒಳಗ ಹಾ ಹಾ ಅವಧೂತ ಸಿದ್ಧ 1 ನಂಬರ್ 2 ನಂಬರ್ ಬಿಳಿಯಾಣ ಸಿದ್ಧ ಬಿಳಿಯಾಣಿ ಸಿದ್ಧ ದೇವೇಂದ್ರ ಪದವಿ ಹಾ ಹಾ ಬುದ್ಧುಲ ಬಿಳಿಯಾಣಿ ಸಿದ್ಧಗಿತ್ತು. ಎತ್ತಲ್ರಿಪ್ಪ. ನಿಮ್ಗೆಲ್ಲರಿಗೂ ಗುರುತಿದ್ದಿರ್ತಕ್ಕಂತ ವಿಷಯ ಇದು. ವಿಷಯ ಐತಲ್ರಿಪ್ಪ ಅದು. ಬಿಳಿಯಾಣ ಸಿದ್ಧಗೆ ದೇವೇಂದ್ರ ಪದವಿ ಇತ್ತು. 101 ಮಂದಿ ಒಳಗೆ ಗೆಣಸಿದ ಮುತ್ಯಾಗ ಹಾ ಹಾ ದೇವೇಂದ್ರ ಪದವಿ ಬಂದದ ಅಂತೇಳಿ ಪಿಂಟು ಮಾಸ್ತರ್ ಮಾತಾಡಿದ ತಾವೆಲ್ಲ ಕೇಳಿದ್ರೆ ಸಂತೋಷದ ವಿಷಯ ನನಗೂ. ಹೌದಲ್ರಿಪ್ಪ. ಇನ್ನು 21 ಮಂದಿ ಒಳಗೆ ಯಾರಿಗೆ ದೇವೇಂದ್ರ ಪದವಿ ಇತ್ತು? ಹಾ 1700 ಮಂದಿ ಒಳಗೆ ದೇವೇಂದ್ರ ಪದವಿ ಯಾರಿಗಿತ್ತು? ಹಾ ಹಾ ಹೇಳ್ತಾರೆ. ನೀ ಏನು ಮಾತಾಡಿರ್ತಕ್ಕಂತ ಮಾತಿನೊಳಗ ಹಾ ಹಾ 4 ಮಂದಿ ಒಳಗ ಹಾ ಬಿಳಿಯಾಣಿ ಸಿದ್ಧಗದ. ಹೌದು. 101 ಮಂದಿ ಒಳಗ ಕುಂಬಾರಿಗೆ ಎನಿಸಿದ್ದಗದ. ಆಯ್ತಲ್ರಿಪ್ಪ. 21 ಮಂದಿ ಒಳಗ ದೇವೇಂದ್ರ ಪದವಿ ಯಾರಿಗೆ ಐತಿ? ಹಾ ಹಾ 1700 ಮಂದಿ ಒಳಗ ದೇವೇಂದ್ರ ಪದವಿ ಯಾರಿಗೆ ಐತಿ? ಹಾ ಹಾ ಇದು ಪ್ರಶ್ನೆ ಅಲ್ಲ, ಘರ್ಷಣೆ ಅಲ್ಲ, ನೀ ಮಾತಾಡಿರ್ತಕ್ಕಂತ ಮಾತಿನೊಳಗಿನ ಮಾತ. ಎಲ್ಲಿ ಹೋದ್ರಿ ಅವ್ರು? ಅದಾರ. ಹಾ ಹಾ ಇನ್ನು ನನಗೊಂದು ಮಾತು ಕೇಳಿದ್ರ ಅವ್ರು. ಏನು ಕೇಳ್ಯಾರಿ? ಬೆಜ್ಜರಿಗೆ ಬುಲಾನ ಸಿದ್ಧನ ಕೈಯಾಗಿನ ಜಗ್ ಹಿಂದಿನ ಜನ್ಮದಾಗ ಏನಿತ್ತು? ಏನಿತ್ತು ಮುಂದ ಹಾ ಹಾ ಆ ಬುಲಾನ ಸಿದ್ಧ ಹಾ ಹಾ ಹಿಂದಿನ ಜನ್ಮದಾಗ ಏನಿದ್ದು ಅಂತ ಕೇಳಿದ್ರ ಮಾಳಿಂಗರಾಯನ ದೀಪಕ ಎಂಬ ಕುದುರಿದ್ದ. ಕುದುರಿದ್ದ. ಹೌದು. ಆ ಟೈಮ್ದಾಗ ಮಾಳಿಂಗರಾಯ ಕುದುರೆ ಹತ್ತಿ ತಿರುಗಾಡುವಾಗ ಒಬ್ಬಕ್ಕಿ ಹೆಣ್ಣು ಮಗಳು ಹಾ ಮಾಳಿಂಗರಾಯ ಕುದುರೆ ಹೌದು ಮೇಯ್ತಿತ್ತು. ಹೌದ್ ಬೋರಿ ಹಾಲು ಹಳ್ಳದ ನೀರಿಗೆ ಬಂದಿದ್ಲು ತಾಯಿ. ಹೌದಲ್ರಿಪ್ಪ. ಹಾಲು ಹಳ್ಳದ ನೀರಿಗೆ ಬಂದಾಗ ಕುದುರೆ ಮೇಯ್ತಿತ್ತಲ್ರಿಪ್ಪ. ನೀರ್ ತುಂಬ್ಕೋತ ವಿಚಾರ ಮಾಡಿದ್ಲು. ಹಾ ಹಾ ಪವಾಡ ಪುರುಷ ಸಿದ್ಧಿ ಪುರುಷ ಹೌದು. ಮಾಳಿಂಗರಾಯ ಹತ್ತುವಂತ ಕುದುರೆ, ಹಾ ಹಾ ಅಂತ ಸಿದ್ಧಿ ಪುರುಷ ಹತ್ತುವಂತ ಕುದುರೆ ಅಲ್ಲಿ ತಾಕತ್ತಿರಬಹುದು ಇರಬಹುದಲ್ರಿಪ್ಪ ತಿಳ್ಕೊಂಡು ಹಾ ಹಾ ಏನ ಆ ಮನುಷ್ಯನೊಳಗ ಶ್ರಮ ಪಟ್ಟಳು ಅಂತಂದ್ರ ಏನ್ರಿಪ್ಪ ಅದು? ಯಪ್ಪ ನೀ ಕುದುರೆ ಅಲ್ಲ, ದೀಪಕಂಬ ಕುದುರೆ ಅಲ್ಲ, ಹಾ ಹಾ ಸ್ವತಃ ಮಾಳಿಂಗರಾಯನೇ ತಿಳ್ಕೊತೀನಿ. ಹಾ ಹಾ ನನಗ ವರ್ಷ ತುಂಬುದ್ರೊಳಗ ಗಂಡ ಮಗ ಆಗತ್ತದೋ ಇಲ್ಲೋ? ಹೌದಲ್ರಿಪ್ಪ. ಆಗತ್ತೈತೆ ಅಂದ್ರ ಬಲಗಾಲಿ ಎತ್ತು, ಇಲ್ಲ ಅಂದ್ರೆ ಎಡಗಾಲಿ ಎತ್ತು ಅಂತೇಳಿ ಹಾ ಹಾ ಹಾಲ ಹಳ್ಳದ ದಂಡಿಗೆ ಮೇಯುವಂತ ಕುದುರೆಗೆ ಹಾ ಹಾ ನೀರು ತುಂಬುವಂತ ಹೆಣ್ಮಗಳ ಭಕ್ತಿಯಿಂದ ಬೇಡ್ಕೊಂಡಾಗ ಮಾಳಿಂಗರಾಯ ಹತ್ತುವಂತ ಕುದುರೆ ದೀಪಕ್ ಎಂಬ ಕುದುರೆ ಹಾ ಹಾ ಅಲ್ಲೇನು ಕೂರ್ನ ಮೇಯ್ತಿತ್ತ ಹೆಣ್ಮಗಳ ಕೇಳಿದ ತಕ್ಷಣ ತಕ್ಕಂತ ಬಲಗಾಲಿ ಎತ್ತಿ ಬಿಡ್ತು. ಹಾ ಹಾ ಅವಾಗ ಹೆಣ್ಮಗಳಂದ್ಲು, ನನ್ನ ಮಾತಿಗೆ ಮಾನ್ಯತೆ ಕೊಟ್ಟ ಬಲ ಯಾವಾಗ ನನಗ್ ಕೊಟ್ಟಿದೆ ಅಂತಂದ್ರ ವರ್ಷ ತುಂಬುದ್ರೊಳಗ ನನಗ ಗಂಡ ಮಗ ಹುಟ್ಟಿತ್ತಂದ್ರ ಇದೇ ಈ ಕುದುರೆ ಜನ್ಮವನ್ನ ಬಿಟ್ಟು ನೀ ಮುಂದಿನ ಅವತಾರದಾಗ ಮಾನವಾಗಿ ಬರ್ತಿಯಲ್ಲ, ಆ ಅವತಾರದಾಗ ಸದಾ ಕಾಲದೊಳಗ ನಿನ್ನ ಕೈಯಾಗ ನಾ ತೊತ್ತಾಗಿರ್ತೀನಿ ಅಂತ ಬೇಡ್ಕೊಂಡ್ಲು. ಹೆಣ್ಮಗಳಿಗೆ ವರ್ಷ ತುಂಬುದ್ರೊಳಗ ಗಂಡ ಮಗು ಹುಟ್ಟಲ್ರಿಪ್ಪ. ದೀಪಕ್ ಎಂಬ ಕುದುರೆ ಹೋಗಿ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಹುಟ್ಟಿಗೆ ಎಂಕನಗೌಡ ತಾಯಿ ಶಿವಲಿಂಗಮ್ಮನ ಉದರದಿಂದ ಬಿಜ್ಜರಿಗೆ ಬುಲಾನ ಸಿದ್ಧ ಹುಟ್ಟಿ ಬಂದನಲ್ರಿಪ್ಪ. ತದನಂತರದಲ್ಲಿ ಹೆಣ್ಮಗಳ ಆ ದೇಹವನ್ನ ತ್ಯಾಗ ಮಾಡಿ ಕ್ಯಾತನಕೇರಿ ಗ್ರಾಮದೊಳಗ ಮುಳ್ಳ ಮುತ್ತಲ ಮರ ಆಗಿ ಹುಟ್ಟಿ ಬಂದ್ಲು. ಮುಳ್ಳ ಮುತ್ತಲ ಮರ ಆಗಿ ಹುಟ್ಟಿ ಬಂದ್ಲಲ್ರಿಪ್ಪ. ಮುಂದ
ಯಾವ ಗನಾರ ಸಿಂದಿಗೆ ಒಳಗ ಹಾ ಹಾ ಆ ಏಕದಂಡಿಗೆ ಪದಮಣ್ಣ ಜೋಡಿ ಪವಾಡ ಮಾಡಿ ಮಾಡಿ ಬುಲಾನ ಸಿದ್ಧ ಕ್ಯಾತನ ಕೇರಿಗೆ ಬಂದ ಆ ಜಗ್ ಮಾಡಿಸ್ಬೇಕಾದ್ರ ಅದೇ ಮುಳ್ಳು ಮುತ್ತಲ ಮರದಿಂದ ಮಾಡಿಸ್ಯಾನ. ಹಾ ಹಾ ಅದು ಹಿಂದಿನ ಜನ್ಮದಾಗ ಏನಿತ್ತು ಅಂತಂದ್ರ ಹೆಣ್ಮಗಳಿದ್ಲು. ಹಾ ಹಾ ಅಂತ ಒಂದ ಉಪಕಾರ ಬುಲಾನ ಸಿದ್ಧ ಕುದುರೆ ಅವತಾರದಾಗ ಏನ್ ಮಾಡ್ಯಾನಂದ್ರ ಗಂಡ ಮಗ ಎಂಬ ಸಂತಾನ ಕೊಟ್ಟಾನ ಪಿಂಟು ಮಾಸ್ತರ. ಹೌದು ನೀ ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ. ಇನ್ನ ಹಾ ಅವ್ರಿಗೊಂದು ಮಾತು ನಾವ್ ಏನಾದ್ರು ಕೇಳ್ಬೇಕಂತಂದ್ರ ದೈವದವ್ರೆಲ್ಲ ಟಾಳಿ ಕೊಟ್ರಪ್ಪ ಅಂತಂದ್ರ ಸಿದ್ಧಾಟಿಗಾಗ ಒಂದು ಮಾತು ಕೇಳ್ತೀನಿ. ಹಾ ಎಲ್ಲಾರ್ದು ಅಪೇಕ್ಷೆ ಇತ್ತಂದ್ರ ಟಾಳಿ ಕೊಡ್ರಿ. ಒಂದು ಮಾತ ಏನ್ರಿ? ಇವತ್ತಿನ ದಿವಸ ಹಾ ಹಾ ನಮ್ಮ ಪಿಂಟು ಮಾಸ್ತರ್ಗ ಹೌದ್ ಒಂದ ಜಾಡಿ ಒಳಗೇನ್ ವಿಷಯ ರೀಪ? ವಿಷಯ ಹಾ ಕೇಳುದದ. ಏನ್ರಿ? ಏನ್ ಕೇಳುದದಪ್ಪ ಅಂತಂದ್ರ ಏನ್ರಿಪ್ಪ? ನಾತ್ಯ ಪೋತ್ಯ ಜಾಬಗೊಂಡ ಗೌಡ ಕನಬಾಯಿ ಉದಾರದಿಂದ ಮಾಧುಲಿಂಗ ಹುಟ್ಟಿ ಬಂದ. ಹೊಟ್ಟಿ ಬಂದಲ್ರಿಪ್ಪ? ಮಾಧುಲಿಂಗ ಹುಟ್ಟಿ ಬಂದ ಮೇಲತ್ತ ಗುಡ್ಡಕ್ಕೆ ಬಿಟ್ಟು ಬಂದ್ರು. ಹೌದಲ್ರಿಪ್ಪ? ಅವನೇ ಮಾಧುಲಿಂಗ ಕಿಲ್ಲಾರ ಕಾಯ್ತಾನಲ್ರಿಪ್ಪ. ತದನಂತರದಲ್ಲಿ ಕರ್ನಿ ಮಲ್ಕಾರ್ಸಿದ್ದ ತೇರವಾಡ ಮಂಗರಾಯ ಹುಟ್ಟಿ ಬಂದ್ರು. 3 ಮಂದಿ ಮಕ್ಕಳು ಕಿಲ್ಲಾರ ಕಾಯಕತ್ರು, ಒಬ್ರು ಕರ ಕಾಯಕತ್ರು. ಮಾಧುಲಿಂಗ ಹಿರಿತಾನ ಮಾಡಾಕತ್ತ. ಹೌದು. ತದನಂತರದಲ್ಲಿ ಏನಾಯ್ತು ಅಂತ ಕೇಳಿದ್ರ ಆ ಕಿಲ್ಲಾರದೊಳಗ ಒಂದು ಕದನಾರ್ ಎಂಬ ಗೂಳಿ ಅದ, ಒಂದು ಜಡದಾರ್ ಎಂಬ ಗೂಳಿ ಅದ. ಹಾ 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 2 ಗುಳಿದಾವ್ರಿ. ಹೌದು. ಒಂದು ಕದನಾರ್ ಎಂಬ ಗೂಳಿ, ಒಂದು ಜಡದಾರ್ ಎಂಬ ಗೂಳಿ. ಹೌದು. ಕದನಾರ್ ಎಂಬ ಗೂಳಿ ಯಾರ ಕಾಲಕ್ಕಿದ್ದದ್ದು, ಜಡದಾರ್ ಎಂಬ ಗೂಳಿ ಯಾರ ಕಾಲಕ್ಕಿದ್ದದ್ದು? ಹೌದೌದು. ಎಷ್ಟ ಪ್ರಶ್ನೆ. ಮತ್ತ ಮಾಧುಲಿಂಗಗ ಮಾಯದ ಮಗ ಮಾಧುಲಿಂಗತ್ತ ಯಾಕ ಕರೆದ್ರು? ಯಾಕೋ ಮಹೇಶ್? 4 ಮಂದಿ ಪುಣ್ಯದ ಮಕ್ಕಳ, ಒಬ್ಬಕ್ಕೆ ಹೆಣ್ಮಗಳ. ಕರ್ನಿ ಮಲ್ಕಾರಿಸಿದ್ದ ತೇರವಾಡ ಮಂಗರಾಯ ಇವ್ರು ಯಾರು ಇಲ್ಲದಾಗ ಮಾಧುಲಿಂಗ ಮೊದಲು ಬಂದಾನ ಅಂತೇಳಿ ಇವ್ ಮಾಯದ ಮಗ ಅಂದಾನ, ಮುತ್ಯ ಅಂತೇಳಿ ಅಲ್ಲ. ಅದಕ್ಕ ಮಾಯದ ಮಗ ಅಂದಾನ ತಲ್ಲ. ಅದಲ್ರಿಪ್ಪ, ಇಂತದಕ್ಕ ಮಾಯದ ಮಗ ಮಾಧುಲಿಂಗ ಅಂದಾರ ಅಂತೇಳಿ ದೈವಕ್ಕ ಹೌದ್ ಹೌದ್ ಅನ್ನುವಂಗ ತಾಳಿ ತಗೊಂಡ ಅದ್ರ ಉತ್ತರ ಹೇಳ್ಬೇಕು ಪಿಂಟು ಮಾಸ್ತರ. ಹೌದಲ್ರಿಪ್ಪ. ಜಡದಾರ್ ಎಂಬುಗಳು ಯಾರ ಕಾಲಕ್ಕಿತ್ತು, ಕದನಾರ್ ಎಂಬುಗಳು ಯಾರ ಕಾಲಕ್ಕಿತ್ತು, ಮಾಯದ ಮಗ ಮಾಧುಲಿಂಗತ್ ಯಾಕ ಕರೆದ್ರು ಅನ್ನುವಂತದ್ದು ಇದೊಂದು ಮಾತದ. ಪಿಂಟು ಮಾಸ್ತರ್ ಹೇಳ್ತಾನ ಅನ್ನುವಂತ ವಿಶ್ವಾಸ ನಮಗದ. ನಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣಾರ್ಥಿ ಶರಣಾರ್ಥಿಗಳು. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತೇಳದ. ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತೇಳದ. ಅಲ್ಲು ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತೇಳದ. ಅಲ್ಲು ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತೇಳದ. ಸೌತ ಮಾಲೆ ಮನೆಯಾಗ ಉಳದ, ತಾಯಿ ತಂದೆ ಪಾದ ತೊಳದ, ವಿಠೋಬಾ ಸಂತೋಷದ, ಭಕ್ತಿ ಒಲದ ಬಂಧಾನ ಸೀದಾ. ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ಅಂತ ಹೇಳದ. ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕಂತ ಹೇಳದ. ಅಲ್ಲು ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ಅಂತ ಹೇಳದ. ಅಲ್ಲು ಹೋಗೋ ನಿಲ್ಲದಾಗದ ಎಲ್ಲ ಮಾತಾಡಬೇಕು ಅಂತ ಹೇಳದ. ಆನೆಯಾಗಿ ಕಬ್ಬ ಹೊಡೆದ, ಯಾರಿಪ್ಪ ಅವರು? ರಾವಣ ಸೋರ ಆಗ್ಯಾನ ಬಾದ, ಇರಬಿಯಾಗಿ ಸಕ್ಕರೆ ಮೇದ, ಈ ವಿಷಯನ ಪಟ್ಟ ಏರಿದ.
ಮಾತಾಡಬೇಕು ತೇಳದ ಅಲ್ಲ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕ ದೇವರ ನಿನಗ ಗುರುಬೇಲ ತಮ್ಮ ಗುರುಪಾಲ ಅಲ್ಲೂ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲೂ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಮರಂಗರಾಯ ಕುರಿಗಳ ಕಾಲ ಎತ್ತಿ ಬೆಲ್ಸನ ಗುರುವಿನ ಬಿರದ ಹುಲಿ ಹಾಲ ಮಾಡ್ಯಾನ ಸೋದ ಗುರುವ ಶಿಷ್ಯರ ಆನಂದ ಉಳದ ಶಿವ ಬಂದ ಕೈಲಾಸ ದಾಸ ಮುಯ್ಯ ಅಲ್ಲಿ ಹೋಗೋ ನಿನ್ನದಾಗಿದ ತಮ್ಮ ಮಾತಾಡಬೇಕು ತೇಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕಂತೇಳದ ನಿನಗ ಗುರುಪಾಲ ಹಿಡಿಯುವಾಗ ತಮ್ಮ ಗುರುಪಾಲ ಅಲ್ಲೂ ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲೂ ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ತೇಳದ ಮರಂಗರಾಯ ಕುರಿಗಳ ಕಾದ ಎತ್ತಿ ಬೆಸನ ಗುರುವಿನ ಬಿರದ ಹುಲಿ ಹಾಲ ಮಾಡ್ಯಾನ ಸೋದ ಗುರುವ ಶಿಷ್ಯರ ಆನಂದ ಉಳದ ಶಿವ ಬಂದ ಕೈಲಾಸ ದಾಸ ಮುಯ್ಯ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ನಿನಗ ಗುರುಬೇಲ ಹಿಡಿಯುವಾಗ ತಮ್ಮ ಗುರುಪಾಲ ಅಲ್ಲೂ ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲೂ ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ತೇಳದ ಇರುವುದು ನಮದ ಆದಿಶಕ್ತಿ ಭಕ್ತರಿಗೆ ಗೋದ ಅವಗುಣ ಎಂಬುದು ಅಳದ ಸತ್ಯ ಸಾಹಿತ್ಯ ವರದ ಶಿವನಾಮ ಸದಾ ನುಡಿದ ಗುರುಬಂದ ಮಗ ಅಲ್ಲಿ ಹೋಗುವ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲಿ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು ತೇಳದ ನಿನಗ ಗುರುಬೇಲ ಹಿಡಿಯುವಾಗ ತಮ್ಮ ಗುರುಪಾಲ ಅಲ್ಲೂ ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ತೇಳದ ಅಲ್ಲೂ ಹೋಗೋ ನಿಲ್ಲದಾಗದ ತಮ್ಮ ಮಾತಾಡಬೇಕು ತೇಳದ ಆ
ಗುರುವಿಗೆ ಮನವ ಕೊಟ್ಟು ಲಿಂಗಕ್ಕೆ ತನವ ಕೊಟ್ಟು ಲಿಂಗಕ್ಕೆ ತನವ ಕೊಟ್ಟು ದಾಸೋಹಕ್ಕೆ ಹಣವನ್ನು ಕೊಟ್ಟು ದಾಸೋಹಕ್ಕೆ ಹಣವನ್ನು ಕೊಟ್ಟು ಇಂತಿ ತ್ರಿವಿಧ ದಾಸೋಹಕ್ಕೆ ತ್ರಿವಿಧವನ್ನು ಕೊಟ್ಟು ಕೊಟ್ಟು ಧನ್ಯನಾದನು ಕೂಡಲ ಸಂಗಮ ದೇವ ಎಂಬಂತೆ ಏನು ನಮ್ಮ ಆ ಗುರುನಾಮ ಸ್ಮರಣೆಯನ್ನು ಕಂಡು ತಮ್ಮ ಮನಸ್ಸಿಗೆ ಅತ್ಯಾನಿದ್ರ ವಿರುದ್ಧವಾಗಿ ಹೌದು ಯಾರು ಕೊಟ್ಟವರು ಸ್ವಲ್ಪ ಹೆಸರು ಹೇಳಿ. ಯಾವ ಸಂಗೊಳ್ಗಿ ಗ್ರಾಮದ ಹೌದು ಸೋಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘದ ಹಾ ಒಂದು ಮಾಲಕರಾಗಿರ್ತಕ್ಕಂಥವ್ರು ಹೌದು ಅವರಾದ್ರೂ ಸಹಿತ ಇವತ್ತಿನ ದಿವಸ ದಿಮ್ಮ ಬಡಿಯುವಂತ ಎಲ್ಲಾ ಕಲಾವಿದರು ಸೇರಿಕೊಂಡು ಹಾ ಒಂದು ಪೇಟ ಒಂದು ಹೂವಿನ ಮಾಲಿ 101 ರೂಪಾಯಿ ಒಂದು ಶಾಲ ಸನ್ಮಾನ ಮಾಡಿರ್ತಕ್ಕಂಥ ಆ ಮೇಳಾದ್ರು ಈಗಾಗಲೇ ಕೀರ್ತಿ ಶಿಖರ ಮುಗಿಲತ್ತರಕ್ಕೆ ಮುಟ್ಟ್ಯದ. ಹಾ ಅದೇ ಬಸವಣ್ಣ ಸಂಗೊಳ್ಗಿ ಗ್ರಾಮದ ಮಹಾರಾಜರ ಮೇಳಾದ್ರೂ ಸಹಿತ ಇವತ್ತಿನ ದಿವಸ ಪ್ರವಚನದಲ್ಲಿ ಆಯಿತು, ಡಳ್ಳಿನ ಹಾಡಿಕೆಯಲ್ಲಿ ಆಯಿತು, ಅನೇಕ ಕೀರ್ತಿ ಶಿಖರನ್ನು ಮುಗಿಲೆತ್ತರಕ್ಕೆ ಮುಟ್ಟಿಸಿರ್ತಕ್ಕಂಥವ್ರು ಆದ್ರೂ ಸಹಿತ ಇವತ್ತಿನ ದಿವಸ ಆಶೀರ್ವಾದ ರೂಪವಾಗಿ ಆ ಸನ್ಮಾನವನ್ನು ಮಾಡಿರ್ತಾರೆ. ಅಂತ ಮಹಾತ್ಮರಿಗಾದ್ರೂ ಸಹಿತ ಧನ್ಯವಾದಗಳನ್ನು ಹೇಳುತ್ತಾ ಅದರಂತೆ ಮತ್ತೆ ಯಾರು ಕೊಟ್ಟವ್ರಿ ಅಣ್ಣ ಹಲೋ, ಇಲ್ಲಿವರೆಗೆ ಪದ್ಯವನ್ನು ಕೇಳಿ ಮನಸ್ಸಿಗೆ ಅತಿ ಆನಂದವಾಗಿ ಅಂಬಾಳ ಗ್ರಾಮಸ್ಥರು ಈ ರೀತಿ ಕಾಣಿಕೆ ಕೊಟ್ಟಿರ್ತಾರೆ. ಚನ್ಮಲ್ಲಪ್ಪ ಪಂಡಿತ್ ಸಾಣಕ್ 100 ರೂಪಾಯಿ, ಶಿವಾನಂದ್ ಸಿರ್ಮಂತ್ ಸಿರ್ಗಾಣಿ 200 ರೂಪಾಯಿ, ಅಂಬಣ್ಣ ಗುರಣ್ಣ ಪಿರಂಗಿ 50 ರೂಪಾಯಿ, ಬೋಜಪ್ಪ ಮದಪ್ಪ ಚಲಗೇರಿ 50 ರೂಪಾಯಿ, ವಸಂತ್ ಸಿದ್ದಣ್ಣ ಪಾಗ 50 ರೂಪಾಯಿ, ಹುಕುಂ ಚಂದ್ರ ಚನ್ನಬಸಪ್ಪ ನಂದೇಣಿ 101 ರೂಪಾಯಿ, ಸಿದ್ಲಿಂಗ್ ಗುರುಶಂತಪ್ಪ ಹಳಮಾನಿ 100 ರೂಪಾಯಿ, ಅಶೋಕ್ ಬಸಣ್ಣ ಸಿಗರ್ಕಂಟಿ 50 ರೂಪಾಯಿ, ಮದಣ್ಣ ಶರಣಪ್ಪ ಮೂಲಿಮನಿ 100 ರೂಪಾಯಿ, ಶಾಮರಾವ್ ಬತ್ತ 50 ರೂಪಾಯಿ, ಬಸವರಾಜ್ ಕಲ್ಯಾಣಿ ಶೆಟ್ಟಿಕರ್ 50 ರೂಪಾಯಿ, ಲಕ್ಷ್ಮೀಪುತ್ರ ಶಿವಲಿಂಗಪ್ಪ ಚಲಗೇರಿ 50 ರೂಪಾಯಿ, ಜಗದೇವಪ್ಪ ಹನುಮಂತ ಪೂಜಾರಿ 100 ರೂಪಾಯಿ, ಶರಣಪ್ಪ ಮಲ್ಲೇಶಪ್ಪ ಸಂದೀಮನಿ 50 ರೂಪಾಯಿ, ಸಿದ್ದಾರಾಮ್ ಸಿರ್ಮಂತ್ ಚಲಗೇರಿ 100 ರೂಪಾಯಿ, ದತ್ತಣ್ಣ ಶಿವಲಿಂಗಪ್ಪ ಪಿರಂಗಿ 1